ಪಿಚ್ ರಿಪೋರ್ಟ್. ಚಿನ್ನಸ್ವಾಮಿ ಕ್ರೀಡಾಂಗಣವು ಟಿ20 ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ಗೆ ಅತ್ಯಂತ ಅನುಕೂಲಕರ ಸ್ಥಳಗಳಲ್ಲಿ ಇದು ಒಂದು ಜಾಗ ಹೆಸರುವಾಸಿಯಾಗಿದೆ. ಈ ಪಿಚ್ನಲ್ಲಿ ಹೆಚ್ಚು ಸ್ಕೋರಿಂಗ್ ಮಾಡಬಹುದು. ಕಳೆದ 2 ವರ್ಷದ ಹಿಂದೆ ಇಲ್ಲಿ ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ 190 ರನ್ಗಳ ಆಸುಪಾಸಿನಲ್ಲಿದೆ. ಬೆಂಗಳೂರಿನಲ್ಲಿ ಹವಾಮಾನವು ತಾಪಮಾನದೊಂದಿಗೆ ಸ್ಪಷ್ಟವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದು ಅಡೆತಡೆಯಿಲ್ಲದ 28ನೇ ತಾರೀಖು ಆಟವನ್ನು ಆಡಬಹುದು. ಕಳೆದ ವರ್ಷದಲ್ಲಿ ಈ ಸ್ಥಳದಲ್ಲಿ ನಡೆದ ಕೊನೆಯ 5 ಪಂದ್ಯಗಳಲ್ಲಿ ಟಾಸ್ ಗೆದ್ದ ನಾಯಕ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಚೇಸಿಂಗ್ ತಂಡಗಳು ಇಲ್ಲಿ ಇತ್ತೀಚಿನ ಟಿ20 ಪಂದ್ಯಗಳಲ್ಲಿ ಸುಮಾರು 67% ಗೆದ್ದಿರುವುದರಿಂದ ಟಾಸ್ ಗೆದ್ದ ತಂಡವು ಆತ್ಮವಿಶ್ವಾಸದಿಂದ ಮೊದಲು ಬೌಲಿಂಗ್ ಆಯ್ಕೆ ಮಾಡುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಟಾಸ್ ಭವಿಷ್ಯ. ಕಳೆದ ವರ್ಷದಲ್ಲಿ ಈ ಸ್ಥಳದಲ್ಲಿ ನಡೆದ ಕೊನೆಯ 5 ಪಂದ್ಯಗಳಲ್ಲಿ ಟಾಸ್ ಗೆದ್ದ ನಾಯಕ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಚೇಸಿಂಗ್ ತಂಡಗಳು ಇಲ್ಲಿ ಇತ್ತೀಚಿನ ಟಿ20 ಪಂದ್ಯಗಳಲ್ಲಿ ಸುಮಾರು 67% ಗೆದ್ದಿರುವುದರಿಂದ ಟಾಸ್ ಗೆದ್ದ ತಂಡವು ಆತ್ಮವಿಶ್ವಾಸದಿಂದ ಮೊದಲು ಬೌಲಿಂಗ್ ಆಯ್ಕೆ ಮಾಡುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಯಾರು ಗೆಲ್ಲುತ್ತಾರೆ? ಐಪಿಎಲ್ನಲ್ಲಿ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಅತ್ಯಂತ ವಿನಾಶಕಾರಿ ಬ್ಯಾಟಿಂಗ್ ತಂಡಗಳಾಗಿದ್ದು ಬೆಂಗಳೂರಿನಲ್ಲಿ ಸಂಪೂರ್ಣ ರನ್ ಫೆಸ್ಟ್ಗೆ ವೇದಿಕೆ ಸಿದ್ಧಪಡಿಸಿವೆ. ಆರ್ಸಿಬಿ ತನ್ನ ಕೋರ್ ಅನ್ನು ಉಳಿಸಿಕೊಂಡು ಹಾಲಿ ಚಾಂಪಿಯನ್ ಆಗಿ ಪ್ರವೇಶಿಸಿದರೂ ಬೌಲಿಂಗ್ ವಿಭಾಗದಲ್ಲಿನ ಅವರ ಸ್ಪಷ್ಟ ದೌರ್ಬಲ್ಯಗಳು ಅವರನ್ನು ಫ್ಲಾಟ್ ಟ್ರ್ಯಾಕ್ನಲ್ಲಿ ಹೆಚ್ಚು ದುರ್ಬಲಗೊಳಿಸುತ್ತವೆ. ಸನ್ರೈಸರ್ಸ್ ಹೈದರಾಬಾದ್ ಆರ್ಸಿಬಿಯ ಔಟ್ ಆಫ್ ಫಾರ್ಮ್ ವೇಗಿಗಳು ಮತ್ತು ಏಕೈಕ ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳನ್ನು ಸಂಪೂರ್ಣವಾಗಿ ಕುಗ್ಗಿಸಲು ಅಗತ್ಯವಿರುವ ನಿರ್ಭೀತ ಅಗ್ರಕ್ರಮಾಂಕದ ಆಕ್ರಮಣಶೀಲತೆಯ ನಿಖರವಾದ ಬ್ರ್ಯಾಂಡ್ ಅನ್ನು ಹೊಂದಿದೆ. ಚಿನ್ನಸ್ವಾಮಿ ಆಯಾಮಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಂಡ ಬ್ಯಾಟಿಂಗ್ ಲೈನಪ್ನೊಂದಿಗೆ ಎಸ್ಆರ್ಎಚ್ ಈ ಪಂದ್ಯದಲ್ಲಿ ಯುದ್ಧತಂತ್ರದ ಅಂಚನ್ನು ಹೊಂದಿದೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ತಂಡದ ಮುನ್ನೋಟಗಳು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಐಪಿಎಲ್ನಲ್ಲಿ ಹಾಲಿ ಚಾಂಪಿಯನ್ ಆಡಿರುವ ಆರ್ಸಿಬಿ 2026ರ ನಿರೀಕ್ಷೆಗಳೊಂದಿಗೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತಮ್ಮ ತವರು ಪಂದ್ಯಗಳಿಗಾಗಿ ಬಹುನಿರೀಕ್ಷಿತ ಮರಳುವಿಕೆಯೊಂದಿಗೆ ಕಾಲಿಡುತ್ತಿದೆ. ಅವರ ಬ್ಯಾಟಿಂಗ್ ನಂಬಲಾಗದಷ್ಟು ಅತ್ಯುನ್ನತ ಮತ್ತು ಶಕ್ತಿಶಾಲಿಯಾಗಿ ಉಳಿಯುತ್ತಿದೆ. ಇದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರ ಸ್ಫೋಟಕ ಆರಂಭಿಕ ಜೋಡಿ ಸೇರಿದೆ. ಮಾರ್ಕ್ವಿ ವೆಂಕಟೇಶ್ ಅಯ್ಯರ್ 3ನೇ ಸ್ಥಾನದಲ್ಲಿ ಸ್ಥಾನ ಪಡೆಯುವ ನಿರೀಕ್ಷೆ ಇದ್ದರೂ ದೇವದತ್ ಪಡಿಕ್ಕಲ್ ಅವರ ಇತ್ತೀಚಿನ ದೇಶೀಯ ಪ್ರದರ್ಶನಗಳು ಅವರನ್ನು ಆ ಸ್ಥಾನ ಪಡೆಯಲು ಅಗಾಧವಾದ ನೆಚ್ಚಿನ ಆಟಗಾರರನ್ನಾಗಿ ಮಾಡಿದೆ. ಅಂತಿಮ ಕರ್ತವ್ಯಗಳನ್ನು ಹೆಚ್ಚು ಭದ್ರಪಡಿಸಿಕೊಳ್ಳಲು ಟಿಮ್ ಡೇವಿಡ್ ಮತ್ತು ರೊಮ್ಯಾರಿಯೋ ಶೆಫರ್ಡ್ ಅವರ ವಿದೇಶಿ ಜೋಡಿಯಿಂದ ಹೆಚ್ಚಾಗುತ್ತಿದೆ. ಆದರೂ ಆರ್ಸಿಬಿಯ ಬೌಲಿಂಗ್ ದಾಳಿಯು ಆರಂಭಿಕ ಹಂತದಲ್ಲಿ ಭಾರೀ ಅಡಚಣೆಯನ್ನು ಎದುರಿಸುತ್ತಿದೆ. ಅವರ ಪ್ರಮುಖ ವೇಗ ಬೌಲರ್ ಜೋಶ್ ಹೇಜಲ್ವುಡ್ ಅವರ ಕೆಲಸದ ಹೊರೆಯನ್ನು ನಿರ್ವಹಿಸಲು ಆರಂಭಿಕ ಹಂತದಿಂದ ಹೊರಗುಳಿದಿರುವುದರಿಂದ ಅವರ ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳ ಸೆಟಪ್ನಲ್ಲಿ ಗಣನೀಯ ಶೂನ್ಯ ಉಳಿಯುತ್ತಿದೆ. ಈ ಅಂತರವನ್ನು ತುಂಬಲು ಆರ್ಸಿಬಿ ವಿದೇಶಿ ಆಟಗಾರರಾದ ಜಾಕೋಬ್ ಡಫಿ ಅಥವಾ ನುವಾನ್ ತುಸಾರಾ ಅವರನ್ನು ಆಯ್ಕೆ ಮಾಡುವ ಸಾಧ್ಯತೆಯಿದೆ. ಚಿನ್ನಸ್ವಾಮಿ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಅನುಕೂಲವಾಗಿರುವುದರಿಂದ ಆರ್ಸಿಬಿ ತಮ್ಮ ಸ್ಪಿನ್ ಜೋಡಿಯಾದ ಕೃಣಾಲ್ ಪಾಂಡ್ಯ ಮತ್ತು ಸುಯಾಶ್ ಶರ್ಮಾ ಅವರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಪಾಂಡ್ಯ ಅವರ ರಕ್ಷಣಾತ್ಮಕ ಯಾರ್ಕರ್ಗಳು ಮತ್ತು ಹೋಲ್ಡಿಂಗ್ ಪಾತ್ರ ತವರುನಲ್ಲಿ ಹೆಚ್ಚು ಸ್ಕೋರಿಂಗ್ ಮೊತ್ತಗಳನ್ನು ಕಡಿಮೆ ಮಾಡುವಲ್ಲಿ ವಿಶೇಷವಾಗಿ ನಿರ್ಣಾಯಕವಾಗಿರುತ್ತದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 11 ಆಟಗಾರರ ಸಂಭಾವ್ಯ ಪ್ಲೇಯರ್ಗಳು. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ವಿಕೆ, ದೇವದತ್ ಪಡಿಕ್ಕಲ್, ರಜತ್ ಪಾಟೀದಾರ್, ಜಿತೇಶ್ ಶರ್ಮಾ ಅಥವಾ ವೆಂಕಟೇಶ್ ಅಯ್ಯರ್, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮ್ಯಾರಿಯೋ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಜಾಕೋಬ್ ಡಫಿ ಅಥವಾ ನುವಾನ್ ತುಸಾರಾ. ಇಂಪ್ಯಾಕ್ಟ್ ಸಬ್ ಸುಯಾಶ್ ಶರ್ಮಾ ಅಥವಾ ರಸಿಕ್ ಸಲಾಖ್. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಯಾರು ಗೆಲ್ಲುತ್ತಾರೆ? ಐಪಿಎಲ್ನಲ್ಲಿ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಅತ್ಯಂತ ವಿನಾಶಕಾರಿ ಬ್ಯಾಟಿಂಗ್ ತಂಡಗಳಾಗಿದ್ದು ಬೆಂಗಳೂರಿನಲ್ಲಿ ಸಂಪೂರ್ಣ ರನ್ ಫೆಸ್ಟ್ಗೆ ವೇದಿಕೆ ಸಿದ್ಧಪಡಿಸಿವೆ. ಆರ್ಸಿಬಿ ತನ್ನ ಕೋರ್ ಅನ್ನು ಉಳಿಸಿಕೊಂಡು ಹಾಲಿ ಚಾಂಪಿಯನ್ ಆಗಿ ಪ್ರವೇಶಿಸಿದರೂ ಬೌಲಿಂಗ್ ವಿಭಾಗದಲ್ಲಿನ ಅವರ ಸ್ಪಷ್ಟ ದೌರ್ಬಲ್ಯಗಳು ಅವರನ್ನು ಫ್ಲಾಟ್ ಟ್ರ್ಯಾಕ್ನಲ್ಲಿ ಹೆಚ್ಚು ದುರ್ಬಲಗೊಳಿಸುತ್ತವೆ. ಸನ್ರೈಸರ್ಸ್ ಹೈದರಾಬಾದ್ ಆರ್ಸಿಬಿಯ ಔಟ್ ಆಫ್ ಫಾರ್ಮ್ ವೇಗಿಗಳು ಮತ್ತು ಏಕೈಕ ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳನ್ನು ಸಂಪೂರ್ಣವಾಗಿ ಕುಗ್ಗಿಸಲು ಅಗತ್ಯವಿರುವ ನಿರ್ಭೀತ ಅಗ್ರಕ್ರಮಾಂಕದ ಆಕ್ರಮಣಶೀಲತೆಯ ನಿಖರವಾದ ಬ್ರ್ಯಾಂಡ್ ಅನ್ನು ಹೊಂದಿದೆ. ಚಿನ್ನಸ್ವಾಮಿ ಆಯಾಮಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಂಡ ಬ್ಯಾಟಿಂಗ್ ಲೈನಪ್ನೊಂದಿಗೆ ಎಸ್ಆರ್ಎಚ್ ಈ ಪಂದ್ಯದಲ್ಲಿ ಯುದ್ಧತಂತ್ರದ ಅಂಚನ್ನು ಹೊಂದಿದೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ತಂಡದ ಮುನ್ನೋಟಗಳು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.
ಐಪಿಎಲ್ನಲ್ಲಿ ಹಾಲಿ ಚಾಂಪಿಯನ್ ಆಗಿರುವ ಆರ್ಸಿಬಿ 2026ರ ನಿರೀಕ್ಷೆಗಳೊಂದಿಗೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತಮ್ಮ ತವರು ಪಂದ್ಯಗಳಿಗಾಗಿ ಬಹುನಿರೀಕ್ಷಿತ ಮರಳುವಿಕೆಯೊಂದಿಗೆ ಕಾಲಿಡುತ್ತಿದೆ. ಅವರ ಬ್ಯಾಟಿಂಗ್ ನಂಬಲಾಗದಷ್ಟು ಅತ್ಯುನ್ನತ ಮತ್ತು ಶಕ್ತಿಶಾಲಿಯಾಗಿ ಉಳಿಯುತ್ತಿದೆ. ಇದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರ ಸ್ಫೋಟಕ ಆರಂಭಿಕ ಜೋಡಿ ಸೇರಿದೆ. ಮಾರ್ಕ್ವಿ ವೆಂಕಟೇಶ್ ಅಯ್ಯರ್ 3ನೇ ಸ್ಥಾನದಲ್ಲಿ ಸ್ಥಾನ ಪಡೆಯುವ ನಿರೀಕ್ಷೆ ಇದ್ದರೂ ದೇವದತ್ ಪಡಿಕ್ಕಲ್ ಅವರ ಇತ್ತೀಚಿನ ದೇಶೀಯ ಪ್ರದರ್ಶನಗಳು ಅವರನ್ನು ಆ ಸ್ಥಾನ ಪಡೆಯಲು ಅಗಾಧವಾದ ನೆಚ್ಚಿನ ಆಟಗಾರರನ್ನಾಗಿ ಮಾಡಿದೆ. ಅಂತಿಮ ಕರ್ತವ್ಯಗಳನ್ನು ಹೆಚ್ಚು ಭದ್ರಪಡಿಸಿಕೊಳ್ಳಲು ಟಿಮ್ ಡೇವಿಡ್ ಮತ್ತು ರೊಮ್ಯಾರಿಯೋ ಶೆಫರ್ಡ್ ಅವರ ವಿದೇಶಿ ಜೋಡಿಯಿಂದ ಹೆಚ್ಚಾಗುತ್ತಿದೆ. ಆದರೂ ಆರ್ಸಿಬಿಯ ಬೌಲಿಂಗ್ ದಾಳಿಯು ಆರಂಭಿಕ ಹಂತದಲ್ಲಿ ಭಾರೀ ಅಡಚಣೆಯನ್ನು ಎದುರಿಸುತ್ತಿದೆ. ಅವರ ಪ್ರಮುಖ ವೇಗ ಬೌಲರ್ ಜೋಶ್ ಹೇಜಲ್ವುಡ್ ಅವರ ಕೆಲಸದ ಹೊರೆಯನ್ನು ನಿರ್ವಹಿಸಲು ಆರಂಭಿಕ ಹಂತದಿಂದ ಹೊರಗುಳಿದಿರುವುದರಿಂದ ಅವರ ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳ ಸೆಟಪ್ನಲ್ಲಿ ಗಣನೀಯ ಶೂನ್ಯ ಉಳಿಯುತ್ತಿದೆ. ಈ ಅಂತರವನ್ನು ತುಂಬಲು ಆರ್ಸಿಬಿ ವಿದೇಶಿ ಆಟಗಾರರಾದ ಜಾಕೋಬ್ ಡಫಿ ಅಥವಾ ನುವಾನ್ ತುಸಾರಾ ಅವರನ್ನು ಆಯ್ಕೆ ಮಾಡುವ ಸಾಧ್ಯತೆಯಿದೆ. ಚಿನ್ನಸ್ವಾಮಿ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಅನುಕೂಲವಾಗಿರುವುದರಿಂದ ಆರ್ಸಿಬಿ ತಮ್ಮ ಸ್ಪಿನ್ ಜೋಡಿಯಾದ ಕೃಣಾಲ್ ಪಾಂಡ್ಯ ಮತ್ತು ಸುಯಾಶ್ ಶರ್ಮಾ ಅವರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಪಾಂಡ್ಯ ಅವರ ರಕ್ಷಣಾತ್ಮಕ ಯಾರ್ಕರ್ಗಳು ಮತ್ತು ಹೋಲ್ಡಿಂಗ್ ಪಾತ್ರ ತವರುನಲ್ಲಿ ಹೆಚ್ಚು ಸ್ಕೋರಿಂಗ್ ಮೊತ್ತಗಳನ್ನು ಕಡಿಮೆ ಮಾಡುವಲ್ಲಿ ವಿಶೇಷವಾಗಿ ನಿರ್ಣಾಯಕವಾಗಿರುತ್ತದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 11 ಆಟಗಾರರ ಸಂಭಾವ್ಯ ಪ್ಲೇಯರ್ಗಳು: ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ವಿಕೆ, ದೇವದತ್ ಪಡಿಕ್ಕಲ್, ರಜತ್ ಪಾಟೀದಾರ್, ಜಿತೇಶ್ ಶರ್ಮಾ ಅಥವಾ ವೆಂಕಟೇಶ್ ಅಯ್ಯರ್, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮ್ಯಾರಿಯೋ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಜಾಕೋಬ್ ಡಫಿ ಅಥವಾ ನುವಾನ್ ತುಸಾರಾ. ಇಂಪ್ಯಾಕ್ಟ್ ಸಬ್ ಸುಯಾಶ್ ಶರ್ಮಾ ಅಥವಾ ರಸಿಕ್ ಸಲಾಖ್. ಸನ್ರೈಸರ್ಸ್ ಹೈದರಾಬಾದ್ 2024ರ ಆವೃತ್ತಿಯಲ್ಲಿ ಕಳಪೆ ಪ್ರದರ್ಶನ ನೀಡಿದ ನಂತರ 2025ರ ಋತುವಿನಲ್ಲಿ ಎಸ್ಆರ್ಎಚ್ ತಂಡವು ಪಾಯಿಂಟ್ಸ್ ಪಟ್ಟಿಯಲ್ಲಿ 6ನೇ ಸ್ಥಾನ ಪಡೆದು ಪ್ಲೇ ಆಫ್ಗೆ ಸಂಪೂರ್ಣವಾಗಿ ಹೊರನಡೆಯುವ ಮೂಲಕ ತನ್ನ ಅಭಿಯಾನವನ್ನು ವಿಫಲಗೊಳಿಸಿತು. ಆ ನಿರಾಶೆಯಿಂದ ಪ್ರೇರಿತರಾದ ಪ್ಯಾಟ್ ಕಮಿನ್ಸ್ ಪಡೆ ಈ ಹೊಸ ಅಭಿಯಾನದಲ್ಲಿ ಬೃಹತ್ ಪ್ರದರ್ಶನ ನೀಡಲು ಉತ್ಸುಕವಾಗಿದೆ. ಸನ್ರೈಸರ್ಸ್ ಮತ್ತೊಮ್ಮೆ ತಮ್ಮ ಪ್ರಸಿದ್ಧ ಅತ್ಯಂತ ವಿನಾಶಕಾರಿ ಬ್ಯಾಟಿಂಗ್ ಲೈನಪ್ ಅನ್ನು ಎದುರಾಳಿ ತಂಡವನ್ನು ಕೆಡವಲು ಹೆಚ್ಚು ಅವಲಂಬಿಸಲಿದೆ. ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಇತ್ತೀಚಿನ ಪಂದ್ಯಗಳಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದರೂ ಅವರು ಲೀಗ್ನಲ್ಲಿ ಅತ್ಯಂತ ಅಪಾಯಕಾರಿ ಆರಂಭಿಕ ಜೋಡಿಯಾಗಿ ಉಳಿದಿದ್ದಾರೆ. ಆರ್ಸಿಬಿಯ ದುರ್ಬಲವಾದ ಹೊಸ ಚೆಂಡಿನ ದಾಳಿಯನ್ನು ಬಳಸಿಕೊಳ್ಳಲು ಸಂಪೂರ್ಣವಾಗಿ ಸೂಕ್ತರಾಗಿದ್ದಾರೆ. ಇಶಾನ್ ಕಿಶನ್ ಮತ್ತು ಹೆನ್ರಿಕ್ ಕ್ಲಾಸೆನ್ 3 ಮತ್ತು 4ನೇ ಕ್ರಮಾಂಕದಲ್ಲಿ ಮಧ್ಯಮ ಕ್ರಮಾಂಕದ ಸ್ಫೋಟಕ ತಂಡವಾಗಿದೆ. ಲಿಯಾಮ್ ಲಿವಿಂಗ್ಸ್ಟೋನ್ ಅವರ ಬ್ಲಾಕ್ಬಸ್ಟರ್ ಹರಾಜಿನಲ್ಲಿ ಸೇರ್ಪಡೆಯಾಗಿರುವುದು ಬ್ಯಾಟಿಂಗ್ಗೆ ಅಗಾಧವಾದ ಆಳವನ್ನು ಒದಗಿಸುತ್ತದೆ ಮತ್ತು ಬೌಲಿಂಗ್ ದಾಳಿಗೆ ಪ್ರಮುಖ ವೈವಿಧ್ಯತೆಯನ್ನು ನೀಡುತ್ತದೆ. ನಾಯಕ ಪ್ಯಾಟ್ ಕಮಿನ್ಸ್ ಮುಂಭಾಗದಿಂದ ಚೆಂಡನ್ನು ಮುನ್ನಡೆಸಬೇಕಾಗುತ್ತದೆ, ಏಕೆಂದರೆ ತಂಡವು ವೇಗ ವಿಭಾಗದಲ್ಲಿ ಸ್ವಲ್ಪ ಆಳವನ್ನು ಹೊಂದಿರುವುದಿಲ್ಲ. ಇತ್ತೀಚಿನ ಋತುಗಳಲ್ಲಿ ಜಯದೇವ್ ಉನಾದ್ಕತ್ ಅಸಮಂಜಸ ಪ್ರದರ್ಶನ ನೀಡುತ್ತಿದ್ದಾರೆ ಮತ್ತು ಇಶಾನ್ ಮಾಲಿಂಗ ಇನ್ನೂ ಉನ್ನತ ಮಟ್ಟದ ಅನುಭವವನ್ನು ಪಡೆಯುತ್ತಿದ್ದಾರೆ. ಎಸ್ಆರ್ಎಚ್ ತಂಡವು ಆರಂಭದಲ್ಲೆಯೇ ನಾಯಕತ್ವ ಮತ್ತು ಯುದ್ಧತಂತ್ರದ ಸವಾಲನ್ನು ಎದುರಿಸುತ್ತಿದೆ. ನಿಯಮಿತ ನಾಯಕ ಪ್ಯಾಟ್ ಕಮಿನ್ಸ್ ಮತ್ತು ಗಾಯಗೊಂಡ ಆಲ್ರೌಂಡರ್ ಜಾಕ್ ಎಡ್ವರ್ಡ್ಸ್ ಇಲ್ಲದೆ ಹೈದರಾಬಾದ್ ತಂಡವು ನಿರ್ಣಾಯಕ ಸಮತೋಲನ ಮತ್ತು ಡೆತ್ ಬೌಲಿಂಗ್ ನಿಪುಣತೆಯನ್ನು ಕಳೆದುಕೊಳ್ಳುತ್ತದೆ. ಕಮಿನ್ಸ್ ವೇಗದಾಳಿಯ ಅನುಪಸ್ಥಿತಿಯನ್ನು ಸರಿದೂಗಿಸಲು ಇಂಗ್ಲೆಂಡ್ನ ಬ್ರೈಡನ್ ಕಾರ್ಸೆ ಅಥವಾ ಶ್ರೀಲಂಕಾದ ಇಶಾನ್ ಮಾಲಿಂಗ ವಿದೇಶಿ ಬೌಲಿಂಗ್ ಸ್ಥಾನಕ್ಕೆ ಕಾಲಿಡುವ ಸಾಧ್ಯತೆಯಿದೆ. ಸ್ಪಿನ್ ದಾಳಿಯು ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿದೆ. ಕಮಿಂಡು ಮೆಂಡಿಸ್ ಲಭ್ಯವಿರುವ ಕೆಲವೇ ಗುಣಮಟ್ಟದ ಆಯ್ಕೆಗಳ ಒಂದಾಗಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ 11 ಆಟಗಾರರ ನಿರೀಕ್ಷೆ: ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ವಿಕೆಟ್ ಕೀಪರ್, ಹೆನ್ರಿಚ್ ಕ್ಲಾಸೆನ್, ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ, ಲಿಯಾಮ್ ಲಿವಿಂಗ್ಸ್ಟೋನ್, ಪ್ಯಾಟ್ ಕಮ್ಮಿನ್ಸ್ ನಾಯಕ, ಜಯದೇವ್ ಉನಾದ್ಕಟ್, ಹರ್ಷಲ್ ಪಟೇಲ್ ಮತ್ತು ಝೀಶಾನ್ ಅನ್ಸಾರಿ. ಜೋಶ್ ಹೇಜಲ್ವುಡ್ ಆರ್ಸಿಬಿ ತಂಡವು ತನ್ನ ಪ್ರಮುಖ ವೇಗ ಬೌಲರ್ ಇಲ್ಲದೆ ಆಡಲಿದೆ. ಯಾವು ಆಸ್ಟ್ರೇಲಿಯಾದ ಪ್ಯಾಕ್ಡ್ ಟೆಸ್ಟ್ ವೇಳಾಪಟ್ಟಿಗಿಂತ ಮುಂಚಿತವಾಗಿ ತಮ್ಮ ಕೆಲಸದ ಹೊರೆಯನ್ನು ನಿರ್ವಹಿಸಲು ಆರಂಭಿಕ ಪಂದ್ಯಗಳಿಂದ ಹೊರನಿಲ್ಲಲಿದ್ದಾರೆ. ಅವರ ಅನುಪಸ್ಥಿತಿಯು ಬೆಂಗಳೂರಿನ ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳ ಬೌಲಿಂಗ್ ದಾಳಿಯಲ್ಲಿ ಪ್ರಮುಖ ಲೋಪವನ್ನು ಉಂಟುಮಾಡುತ್ತದೆ. ಪ್ಯಾಟ್ ಕಮಿನ್ಸ್ ಬೆನ್ನು ನೋವಿನ ಗಾಯದ ನಂತರ ಕೆಲಸದ ಹೊರೆ ನಿರ್ವಹಣೆಯಿಂದಾಗಿ ಎಸ್ಆರ್ಎಚ್ ನಾಯಕನು ಟೂರ್ನಮೆಂಟ್ನ ಆರಂಭವನ್ನು ಕಳೆದುಕೊಳ್ಳಲಿದ್ದಾರೆ. ಇದು ಅವರ ನಾಯಕತ್ವ ರಚನೆ ಮತ್ತು ವೇಗ ಬ್ಯಾಟರಿ ಎರಡಕ್ಕೂ